ವರ್ಷದ ಮೊದಲ ದಿನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು ಹೊಸ ವರ್ಷದ ಮೊದಲ ದಿನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮೊದಲಿಗೆ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯ ತೊಟ್ಟಿಬಾಯಿ ಮುತ್ಯಾಲಮ್ಮ ದೇವಿಯ ದರ್ಶನ ಪಡೆದರು. ನಂತರ ಬುರುಡಗುಂಟೆ ಪಕ್ಕದಲ್ಲಿನ ಬಂದೆಪಲ್ಲಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಗುಡ್ಡದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ತಲಕಾಯಲಬೆಟ್ಟದ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನಕ್ಕೆ ಶುಭ ಹಾರೈಸಿದರು. ಬುರುಡಗುಂಟೆ ಪಕ್ಕದಲ್ಲಿನ ಬಂದೆಪಲ್ಲಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಗುಡ್ಡದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅಲ್ಲಿನ ಮುಸಲ್ಮಾನ ಬಂಧು ಈರುಳ್ಳಿ ವ್ಯಾಪಾರಿ ಮೌಲಸಾಬಿ ಎಂಬಾತ ದೇವಾಲಯಕ್ಕೆ ಬಂದಂತಹ ನೂರಾರು ಭಕ್ತಾದಿಗಳಿಗೆ ಬಾಳೆ ಎಲೆ ಊಟ ಹಾಗೂ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಬಂದಿರ್ತಾರೆ. ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು, ಹೊಸ ವರ್ಷದಲ್ಲಿ ನಾವು ತಾಯಿ ಆಶೀರ್ವಾದ ಪಡೆದು ಅವರ ಅನುಗ್ರಹದಿಂದ ನಮ್ಮೆಲ್ಲರ ಕೆಲಸ ಕಾರ್ಯಗಳು ಒಳಿತಾಗಲಿ, ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಮೊದಲಿಗೆ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಹೊಸ ವರ್ಷ ತಮ್ಮೆಲ್ಲರಿಗೂ ಸಹ ಹೊಸ ಚೈತನ್ಯ, ಶಕ್ತಿ, ಉರುಪು, ಸಂತೋಷ, ನೆಮ್ಮದಿ, ಆರೋಗ್ಯ ತಮ್ಮ ಕುಟುಂಬದಲ್ಲಿ ಸದಾ ತುಂಬಿ ತುಳುಕಲಿ. ತಾವು ಮಾಡುವಂತಹ ಕೆಲಸ ಪ್ರಯತ್ನಶೀಲವಾಗಿ ಮಾಡಿ ಆ ತಾಯಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ತಮಗೆ ಹೆಚ್ಚು ಶಕ್ತಿ ಕೊಟ್ಟು ಭಗವಂತ ಹಾಗೂ ಆ ತಾಯಿ ಮುತ್ಯಾಲಮ್ಮ ಕಾಪಾಡಲಿ ಅಂತ ಶುಭ ಹಾರೈಸಿದರು. ವರದಿ ಸೊರಕಾಯಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್. क्षेमस्थैर्य विजय वीर्य अभय आयोः आयुरारोग्यैश्वर्यावृद्ध्यर्थं मनोवाञ्छाफलसिद्ध्यर्थं इष्टकाम्यार्थसिद्ध्यर्थं श्री हनुमदेवतानुग्रहसिद्ध्यर्थे स्वामिनः यथाशक्ति आराधनं च करिष्ये। ओम अञ्जनीसुताय नमः, ओम वायुपुत्राय नमः, ओम वायुगात्राय नमः, ओम रामभक्तप्रियाय नमः, रामलोचाय नमः, ओम सीतामानसविग्रहारिणे नमः, ओम भक्ताय नमः, ओम सुदत्ताय नमः, ओम कपीश्वराय नमः, ओम शिवराय नमः, ओम जगदीशाय नमः, ओम ब्रह्मचारिणे नमः, ओम मर्कटमर्कटाय नमः। हरिः ओम ओम योपां पुष्पं वेदा पुष्पवान् प्रजावान् पशवान् भवते, चन्द्रमा वापां पुष्पं पुष्पवान् प्रजावान् पशवान् भवते, या एवं वेदा योपामायतनं वेदा आयतनवान् भवते, राजाधिराजाय प्रत्यक्षाहिने नमो। ಹೊಸ ವರ್ಷದಲ್ಲಿ ನಾವು ತಾಯಿ ಆಶೀರ್ವಾದ ಪಡೆದು ಅವರ ಅನುಗ್ರಹದಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ಒಳಿತಾಗುವಂತ ನಿಟ್ಟಿನಲ್ಲಿ ಆಕೆಯ ಕೃಪೆಗೆ ಪಾತ್ರ ಆಗಿರುವಂತಹ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯರು, ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯರು ಮತ್ತೆ ಎಲ್ಲ ಮುಖಂಡರು, ನನ್ನ ಸಹೋದರಿ ಅವರ ಹೆಸರುಗಳೆಲ್ಲ ಹೇಳಿ ಸ್ವಾಗತ ಕೋರಿರ್ತಾರೆ. ಮತ್ತೊಮ್ಮೆ ನಾನು ಅವರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಮಯನೂ ಬಹಳ ಆಗ್ಬಿಡ್ತದೆ. ತಮಗೆ ವಿಶೇಷವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಆ ತಾಯಿ ಆಶೀರ್ವಾದದಿಂದ ಈ ಭಾಗದ ಶಕ್ತಿ ದೇವತೆ ಮುತ್ಯಾಲಮ್ಮ ವರ್ಷವೂ ಸಹ ಇಲ್ಲಿ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇರುವಂತದ್ದು, ಮತ್ತೆ ದೇವಸ್ಥಾನನೂ ಸಹ ಹೆಚ್ಚಿನ ರೀತಿಯಲ್ಲಿ ಜೀರ್ಣೋದ್ಧಾರ ಆಗ್ತಾ ಇರುವಂತದ್ದು ನಾವೆಲ್ಲ ಸಹ ನೋಡ್ತಾ ಇದೀವಿ. ಅದರ ಭಾಗವಾಗಿ ಎಲ್ಲರೂ ಸಹ ಕೈ ಜೋಡಿಸುವಂತದ್ದು, ಮತ್ತೆ ಹೊಸ ವರ್ಷದ ಪ್ರಾರಂಭದ ದಿನ ಆ ತಾಯಿ ಆಶೀರ್ವಾದದಿಂದ ನಾವು ಪಡ್ಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಹ ಮಾಡುವಂಥದ್ದು, ಭವಿಷ್ಯದಲ್ಲಿ ಈ ದೇಶ ಉಜ್ವಲವಾದಂತ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಪ್ರತಿಯೊಬ್ಬ ನಾಗರಿಕನ ಪ್ರಯತ್ನ, ಸಹಕಾರ, ನಮ್ಮ ಯುವಕರ ಶಕ್ತಿ ಎಲ್ಲರೂ ಸಹ ಬಹಳ ಅತ್ಯಮೂಲ್ಯ. ಆ ನಿಟ್ಟಿನಲ್ಲಿ ಹೊಸ ವರ್ಷ ತಮ್ಮೆಲ್ಲರಿಗೂ ಸಹ ಹೊಸ ಚೈತನ್ಯ, ಶಕ್ತಿ, ಹುರುಪು, ಸಂತೋಷ, ನೆಮ್ಮದಿ, ಆರೋಗ್ಯ ತಮ್ಮ ಕುಟುಂಬದಲ್ಲಿ ಸದಾ ತುಳುಕಲಿ. ತಾವು ಮಾಡಂತ ಕೆಲಸ ಪ್ರಯತ್ನಶೀಲವಾಗಿ ಮಾಡಿ ಅದಕ್ಕೆ ತಾಯಿಯ ಕೃಪೆಯಿಂದ ತಮ್ಮೆಲ್ಲರೂ ಸಹ ಒಳ್ಳೇದಾಗಲಿ, ತಮಗೆ ಹೆಚ್ಚು ಶಕ್ತಿ ಕೊಟ್ಟು ಭಗವಂತ ಕಾಪಾಡಲಿ ತಾಯಿ ಮುತ್ಯಾಲಮ್ಮ ಅಂತೇಳಿ ತಮ್ಮೆಲ್ಲರಿಗೂ ಸಹ ಶುಭ ಕೋರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿ, ನನ್ನೆಲ್ಲ ದೇವಸ್ಥಾನದ ಕಮಿಟಿ ಪ್ರತಿ ವರ್ಷನೂ ಸಹ ಈ ರೀತಿ ಜವಾಬ್ದಾರಿ ತಗೊಂಡು ಎಲ್ಲ ಒಂದು ರೀತಿ ಜನನ ಸೇರಿಸಂತದ್ದು, ತಾಯಿನ ಅಲಂಕಾರ ಮಾಡಿ, ದೇವಸ್ಥಾನನ ಅಲಂಕಾರ ಮಾಡಿ ಪ್ರತಿಯೊಬ್ಬರಿಗೂ ಸಹ ಹೊಸ ವರ್ಷನ ಬರಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಮಿಟಿ ಸದಸ್ಯರಿಗೆ, ಮುಖಂಡರಿಗೆ ಮತ್ತೆ ಈ ಭಾಗದ ಎಲ್ಲ ಮುಖಂಡರಿಗೂ ಮತ್ತೆ ವಿಶೇಷವಾಗಿ ದೇವಸ್ಥಾನಕ್ಕೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತಿರುವಂತ ದಾನಿಗಳಿಗೆ ನಾನು ಕೇಳ್ಪಟ್ಟೆ. ಒಬ್ರು ಚಿನ್ನದ ಛತ್ರಿ ಕೊಟ್ಟಿದ್ದಾರೆ, ಮಧು ಅಂತೇಳಿ, ಮನು ಅಂತೇಳಿ, ಈ ರೀತಿ ಅನೇಕ
ಮಿತ್ರರು, ನನ್ನ ಸಹೋದರರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಲಿ. ಎಲ್ಲರಲ್ಲೂ ಕೊಡಂತ ಶಕ್ತಿ ಇರ್ತದೆ, ಕೊಡಂತ ಗುಣ ಇರಬೇಕು. ಅಂಥವ್ರಿಗೆ ನಾವೆಲ್ಲ ಸಹ ಪ್ರೋತ್ಸಾಹ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಶುಭಾಶಯಗಳು ತಿಳಿಸಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಒಳ್ಳೆ